ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣು ಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಜ್ಞಾನಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯ ಸುಧಾದಿಗರ್ಜಯ ಮುನೀನ್ ಶ್ರೀಪಾದರಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ. ವಂದೇ ಹಂಸವರಾನ್ ರಘುತ್ತಮ ಗುರುನ್ ವೈದಗ್ಧ್ಯವರಾನ್ ನಿಧೀನ್ ಶ್ರೀಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ತವ ಸಂಕೀರ್ತನಂ ವೇದಶಾಸ್ತ್ರಾರ್ಥಜ್ಞಾನಸಿದ್ಧಯೇ ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ಶ್ರೀ ಗುರುಭ್ಯೋ ನಮೋ ನಮಃ ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋಹ್ಯನ್ಯಃ ಪುಂಡರೀಕಾಕ್ಷಾನ್ ಮಹಾಭಾರತಕೃತ್ ಭವೇತ್. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯಾಮಿತ ತೇಜಸೇ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ. ವೈಶಂಪಾಯನಂ ವಾಚ ತತಃ ಸಂಪ್ರಸ್ಥಿತೋ ರಾಜಾ ಕೌಂತೇಯೋ ಭೂರಿದಕ್ಷಿಣಃ ಅಗಸ್ತ್ಯಾಶ್ರಮಮಾಸಾದ್ಯ ದುರ್ಜಯಾಂ ಉವಾಸಃ. ಗಯಾ ಕ್ಷೇತ್ರದೊಳಗೆ ಅದ್ಭುತವಾದ ಯಾಗವನ್ನು ಮಾಡಿ ಅನ್ನದಾನವನ್ನು ಮಾಡಿ ಬಂದ ತಪಸ್ವಿಗಳಿಗೆ ಸಮೃದ್ಧವಾದ ದಕ್ಷಿಣೆಯನ್ನು ಕೊಟ್ಟು ಮುಂದೆ ಹೊರಟ ಧರ್ಮರಾಜ ಅಗಸ್ತ್ಯರ ಆಶ್ರಮಕ್ಕೆ ಬರ್ತಾನೆ. ಅಗಸ್ತ್ಯರ ಆಶ್ರಮ ದುರ್ಜಯವಾದ ಮಣಿಮತಿ ಎನ್ನುವಂಥ ಊರಿನಲ್ಲಿ ಇತ್ತು. ಅಂತಹ ಶ್ರೇಷ್ಠವಾದ ಆಶ್ರಮಕ್ಕೆ ಬರ್ತಾನೆ. ಬಂದಾಗ ಅಲ್ಲಿ ಪ್ರಶ್ನೆಯನ್ನು ಮಾಡ್ತಾನೆ ಧರ್ಮರಾಜ. ಅಗಸ್ತ್ಯೇನೇಹ ವಾತಾಪಿ ಕಿಮರ್ಥಂ ಉಪಶಾಮಿತಃ. ಈ ಅಗಸ್ತ್ಯರ ಆಶ್ರಮದಲ್ಲಿ ವಾತಾಪಿಯನ್ನು ಸಂಹಾರವನ್ನು ಮಾಡಿದರು ಅಗಸ್ತ್ಯರು ಎಂಬುದಾಗಿ ಕೇಳ್ತೇವೆ. ಯಾಕೆ, ಏನಂತಹದ್ದಿತ್ತು ಅಂತ ಕೇಳಿದಾಗ ರೋಮಾಂಚನವಾಗಿರ್ತಕ್ಕಂತಹ ವಾತಾಪಿ ಮತ್ತು ಇಲ್ವರ ಕಥೆಯನ್ನು ಬಹಳ ಸುಂದರವಾಗಿ ತಿಳಿಸಿಕೊಡ್ತಾರೆ. ಇಲ್ವಲೋ ನಾಮ ದೈತ್ಯೇಯೋ ಆಸೀತ್ ಕೌರವನಂದನ ಮಣಿಮತ್ಯಾಂ ಪುರಿಪುರ ವಾತಾಪಿಸ್ತಸ್ಯ ಚಾನುಜಃ. ಮಣಿಮತಿ ಎನ್ನುವಂತಹ ಶ್ರೇಷ್ಠವಾದ ಪಟ್ಟಣ. ಆ ಪಟ್ಟಣದೊಳಗೆ ಇಲ್ವಲ ತಾನು ರಾಜನಾಗಿ ಇರ್ತಿದ್ದ. ಆ ಇಲ್ವಲನ ತಮ್ಮ ವಾತಾಪಿ. ಹಾಗಾಗಿ ಪ್ರಸಿದ್ಧರಾದ ದೈತ್ಯರು ಇವರು, ವಾತಾಪಿ ಮತ್ತು ಇಲ್ವಲ. ಅದರಲ್ಲಿ ಇಲ್ವಲ ಅಣ್ಣ, ವಾತಾಪಿ ತಮ್ಮ. ಹೀಗೆ ಅವರು ವಾಸ ಮಾಡ್ತಾಯಿದ್ರು. ಇಲ್ವಲನಿಗೆ ಒಂದೇನೋ ಅಪೇಕ್ಷೆ ಇತ್ತು, ಉತ್ತಮವಾದ ಸಂತಾನವಾಗಬೇಕೆನ್ನುವ ಅಪೇಕ್ಷೆ ಇತ್ತು. ಆದ್ದರಿಂದಾಗಿ ಶ್ರೇಷ್ಠ ತಪಸ್ವಿಯಾದ ಒಬ್ಬ ಬ್ರಾಹ್ಮಣನ ಬಳಿ ಹೋಗಿ ಕೇಳಿದ. ಅವರಿಗೂ ದೈತ್ಯರಿಗೂ ಗೊತ್ತು ಬ್ರಾಹ್ಮಣರ ಆಶೀರ್ವಾದದಿಂದಲೇ ಎಲ್ಲ ಆಗುವಂತಹದ್ದು ಅಂತನೋ. ಯಾಕೆ ಅವರಲ್ಲಿ ತಪಸ್ಸು ಇದೆ, ಸಾಧನೆ ಇದೆ, ಸಿದ್ಧಿ ಇದೆ.
ಹಾಗಾಗಿ ಬ್ರಾಹ್ಮಣರಿಗೆ ಬೇಡಬೇಕು ಎನ್ನುವುದು ದೈತ್ಯರಿಗೆ ಗೊತ್ತು. ಹೋಗಿ ಬೇಡಿದ. ಏನಂತೆ? ಪುತ್ರಮ್ಮೇ ಭಗವಾನೇಕಂ ಇಂದ್ರತುಲ್ಯಂ ಪ್ರಯಚ್ಛತು. ಇಂದ್ರನಿಗೆ ಸಮವಾದ ಪರಾಕ್ರಮಿಯುಳ್ಳ ಶ್ರೇಷ್ಠನಾದ ಮಗನಾಗಬೇಕು, ಅನುಗ್ರಹವನ್ನು ಮಾಡಿ ಅಂತ ಬೇಡಿದ. ಅವರು ವಿಚಾರವನ್ನು ಮಾಡಿದ್ರು. ಮಗನೇ ವಾತಾಪಿ, ನೀ ಇಲ್ವಲ್ಲ, ನೀನೇ ಬಲಾಢ್ಯನಾಗಿ ಬ್ರಾಹ್ಮಣರಿಗೆ ಪೀಡೆ ಕೊಡುವವನಾಗಿದ್ದೀಯಾ. ನಿನ್ನ ತಮ್ಮ ಇನ್ನೂ ಅತ್ಯಂತ ಘೋರನಾಗಿದ್ದಾನೆ. ನಿಮ್ಮಿಬ್ಬರಿಗೆ ಇಂಥ ಮಕ್ಕಳಾಯಿತು ಅಂತಂದರೆ ಇಡೀ ಜಗತ್ತನ್ನು ಹಾಳು ಮಾಡಿ ಹಾಕ್ತೀರಾ ಮಕ್ಕಳೇ. ಆದ್ದರಿಂದಾಗಿ ಸಂತಾನವನ್ನು ಕೊಡುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿಬಿಡ್ತಾರೆ. ಚುಕ್ರೋಧ ಸೋಸುರಸ್ತಸ್ಯ ಬ್ರಾಹ್ಮಣಸ್ಯ ತಥೋ ಭೃಶಂ. ಭಾರಿ ಸಿಟ್ಟು ಬಂತು. ರಾಜ, ನಾನು ಕೇಳಿದ್ದು ಇಲ್ಲಿ ಈಗ ಹೋಗಿ ಕೆಲಸ ಮಾಡಿ, ನಾನು ಕೇಳಿದ್ದು ನೀವು ಕೊಟ್ಟಿಲ್ಲ ಅಂತಂದ ಮೇಲೆ ನಾವು ಹೇಗಾದರೂ ಮಾಡಿ ಬ್ರಾಹ್ಮಣರ ಜಾತಿಯೇ ಇರಬಾರದು ಎಂಬುದಾಗಿ ನಿರ್ಧಾರವನ್ನು ಮಾಡಿಕೊಂಡ. ಅದಕ್ಕಾಗಿ ಒಂದು ಭಾರಿ ಎಕ್ಸ್ಟ್ರೀಮ್ ಪ್ಲ್ಯಾನ್ ಮಾಡಿಕೊಂಡ. ಏನು ಪ್ಲ್ಯಾನ್ ಅಂತಂದರೆ, ತನ್ನ ತಮ್ಮನಾದ ವಾತಾಪಿಗೆ ಹೇಳಿದ, ವಾತಾಪಿ ನೀನೊಂದು ಕೆಲಸ ಮಾಡಬೇಕು. ಏನು ಅಂತಂದರೆ, ನೀನು ಮಾಯಾಶಕ್ತಿ ನಲ್ಲಿದೆ. ನೀನು ಛಾಗ ಅರ್ಥಾತ್ ಒಂದು ಮೇಷವಾಗಬೇಕು. ನೀನು ನಾನೇನು ಮಾಡ್ತೇನೆ ಅಂತಂದರೆ, ನಿನ್ನನ್ನು ಕುದಿಸಿ ಬೇಯಿಸಿ ಮಾಂಸವನ್ನು ಮಾಡಿ ಬ್ರಾಹ್ಮಣರಿಗೆ ಮಾಂಸವನ್ನು ಹಾಕೋದು ಊಟಕ್ಕೆ. ಅಂದರೆ ಬ್ರಾಹ್ಮಣರ ಮೇಲೆ ಬಹಳ ಪ್ರೀತಿಯನ್ನು ತೋರಿಸಿ ಬಂದ ಬ್ರಾಹ್ಮಣರಿಗೆಲ್ಲ ಕರೆದು ಕೂಡಿಸಿ ಊಟಕ್ಕೆ ಹಾಕೋದು. ಆ ಊಟಕ್ಕೆ ಹಾಕುವಾಗ ಬ್ರಾಹ್ಮಣರಿಗೆ ಮಾಂಸ ಬಡಿಸಬೇಕು. ಏನು ಮಾಂಸವನ್ನು ಹಾಕಬೇಕು? ಮೇಷದ ಮಾಂಸ, ಕುರಿಯ ಮಾಂಸವನ್ನು ಹಾಕೋದು. ಆ ಕುರಿ ಯಾರು? ತಮ್ಮ ವಾತಾಪಿ. ಅವರು ತಿಂದು ತೇಗಿದ ಮೇಲೆ, ಊಟವಾಯಿತು ಅಂತಾದ ಮೇಲೆ, ಹೇ ವಾತಾಪಿ ಬಾ ಅಂತ ನಾನು ಕರಿತೇನೆ. ಏನು ಮಾಡೋದು? ಬ್ರಾಹ್ಮಣರು ಹೊಟ್ಟೆ ಹರಿದು ಬಂದ್ಬಿಡ್ಬೇಕು. ಅಂದರೆ ಜಗತ್ತಿಗೆ ತೋರಿಸಿಕೊಟ್ಟೆವು, ನಮಗೆ ಬ್ರಾಹ್ಮಣರ ಮೇಲೆ ಭಕ್ತಿ ಇದೆ, ಊಟಕ್ಕೆ ಹಾಕ್ತೇವೆ ಅಂತ. ನಮ್ಮ ಕಾರ್ಯವೂ ಸಿದ್ಧಿಯಾಯಿತು, ಬ್ರಾಹ್ಮಣರ ಸಂಹಾರ. ಆದ್ದರಿಂದಾಗಿ ಎರಡೂ ಕಾರ್ಯವಾಗತ್ತೆ. ಆದ್ದರಿಂದಾಗಿ ಇಷ್ಟು ಮಾಡೋಣ ಆಯಿತು ಅಂತ ಹೇಳಿ ವಾತಾಪಿ ಮತ್ತು ಇಲ್ವರು ತಯಾರಾದರು. ತಥೋ ವಾತಾಪಿ ಮಸುರಂ ಛಾಗಂ ಕೃತ್ವಾ ಸುಸಂಸ್ಕೃತಂ ತಂ ಬ್ರಾಹ್ಮಣಂ ಭೋಜಯಿತ್ವಾ ಪುನರೇವ ಸಮಾಹ್ವಯೇತ್. ಆಗ ವಾತಾಪಿಗೆ ಹೇಳಬೇಕು, ಮೇಷವಾಗ ಬ್ರಾಹ್ಮಣ ಬಂದು, ಬ್ರಾಹ್ಮಣರು ಬರಿ ಸ್ವಾಮಿ ಬರಿ ಅಂತ ಕರಿಬೇಕು, ಕೂಡಿಸ್ಬೇಕು. ಸ್ವಾಮಿ, ನಮ್ಮ ಮನೆಯೊಳಗೆ ಆತಿಥ್ಯವಾಗಬೇಕು ಇವತ್ತು. ಅವಶ್ಯವಾಗಿಯೋ ಮಾರಾಯ ಅಂತ ಬ್ರಾಹ್ಮಣರು ಒಪ್ಪಿಕೊಳ್ತಾರೆ. ಅಂದಮೇಲೆ ವಾತಾಪಿ ಹೇಳ್ಬೇಕು, ವಾತಾಪಿ ಮತ್ತು ಮೇಷನಾಗ ಅವನು ಕುರಿ ಆಗಬೇಕು. ಆ ಕುರಿಯನ್ನು ಕತ್ತರಿಸಿ ಅದನ್ನು ಮಾಂಸವನ್ನು ತೆಗೆದು ಬೇಯಿಸಿ ಬ್ರಾಹ್ಮಣನಿಗೆ ಊಟಕ್ಕೆ ಹಾಕಬೇಕು. ಅವನು ಬ್ರಾಹ್ಮಣ ಹೊಟ್ಟೆ ತುಂಬ ಊಟ ಮಾಡಬೇಕು. ವಾತಾಪಿ ಬಾ ಅಂತ ಕರೆದು ಕೂಡಲೇ ಆ ಬ್ರಾಹ್ಮಣನ ಹೊಟ್ಟೆ. ಹೀಗೆ ಸಾವಿರ ಲಕ್ಷ ಬ್ರಾಹ್ಮಣರ ಸಂಹಾರವನ್ನು ಮಾಡ್ತಾ ಇದ್ದಾರೆ ವಾತಾಪಿ ಮತ್ತು ಇಲ್ವರು. ಇದು ಒಂದು ಕಡೆಗೆ ಇದು ನಡೀತಾನೆ ಇದೆ. ಇದೇ ಪ್ರಸಂಗದೊಳಗೆ ಏನಾಯಿತು ಅಂತಂದರೆ, ಅಗಸ್ತ್ಯ ಋಷಿಗಳು ಒಂದು ಕಡೆಗೆ ಕಾಡಿನೊಳಗೆ ಹೋಗ್ತಾ ಇರ್ತಾರೆ. ಹೋಗ್ತಾ ಇರುವಾಗ ದೊಡ್ಡದಾದ ಊರ್ಬಾವಿ, ಆ ಬಾವಿಯೊಳಗೆ ತಲೆ ತೆಳಗೆ ಮಾಡಿಕೊಂಡು ಕಾಲಿಗೆ ಜೋತು ಬಿದ್ದು ಅನೇಕರು ಜೋತು ಬಿದ್ದಿರ್ತಾರೆ. ಹೋಗಿ ಅಗಸ್ತ್ಯರು ಕೇಳ್ತಾರೆ, ಯಾರು ನೀವು ಇಲ್ಲಿ ಯಾಕೆ ಬಿದ್ದೀರಾ? ಅವ್ರು ಹೇಳ್ತಾರೆ, ನಾವು ಯಾರು ಅಲ್ಲ, ನಾವು ನಿಮ್ಮ ಪಿತೃಗಳು. ಅಗಸ್ತ್ಯರೇ, ನಿಮ್ಮ ಪಿತೃಗಳು ನಾವು. ಹೀಗೆ ಯಾಕೆ ಬಿದ್ದೀರಾ ಅಂತಂದರೆ, ನೀನು ಸಂತಾನವನ್ನು ಪಡಿತಾ ಇಲ್ಲಲ್ಲ, ಆ ಕಾರಣಕ್ಕಾಗಿ ನಮಗೆ ಈ ತರಹದ ದುರವಸ್ಥೆ ಬಂದಿದೆ. ನೀನು ಉತ್ತಮವಾದ ಸಂತಾನವನ್ನು ಪಡೆದ್ರೆ ನಮಗೆ ಉದ್ಧಾರವಾಗತ್ತೆ. ಈ ಪುನ್ನಾಮಯ ಪುತ ಎನ್ನುವಂಥ ನರಕದಿಂದ ನಾವು ಮುಕ್ತರಾಗ್ತೇವೆ. ವಿವಾಹವನ್ನು ಮಾಡಿಕೊಂಡು ಸಂತಾನವನ್ನು ಪಡಿತೀಯಾ ಅಂತ ಆ ಪಿತೃಗಳು ಅಗಸ್ತ್ಯರಿಗೆ ಹೇಳ್ತಾರೆ. ಅಗಸ್ತ್ಯರಂತರ ಅವಶ್ಯವಾಗಿ ನಾನು ಸಂತಾನವನ್ನು ಪಡಿದ್ದೇನೆ, ಏನು ವಿಚಾರವನ್ನು ಮಾಡಬೇಡಿ ಅಂತ ಇಷ್ಟು ಹೇಳ್ತಾರೆ. ಇಲ್ಲೋ ಪಿತೃಗಳಿಗೆ ಉದ್ಧಾರವೇ ಆಗಿ ಹೋಗಿಬಿಡ್ತದೆ. ಮಗ ತಾನು ಸಂತಾನವನ್ನು ಪಡಿತೇನೆ ಎನ್ನುವ ಸಂಕಲ್ಪವನ್ನು ಮಾಡುವುದರಿಂದಲೇ ಪಿತೃಗಳಿಗೆ ಉದ್ಧಾರವಾಗಿ ಬಿಡುತ್ತೆ. ಹಾಗಾದರೆ ಅವರಿಗೆ ಮಾತು ಕೊಟ್ಟು ಅವರನ್ನು ಉದ್ಧಾರವನ್ನು ಮಾಡಿ ತಾವು ಅಗಸ್ತ್ಯರ ಈಚೆ ಬಂದು ವಿಚಾರವನ್ನು ಮಾಡ್ತಾರೆ, ನನ್ನ ಯೋಗ್ಯವಾದ ಕನ್ಯೆ ಯಾರಿದ್ದಾರೆ ಜಗತ್ತಿನೊಳಗೆ ಅಂತ ವಿಚಾರವನ್ನು ಮಾಡಿ ಹುಡುಕ್ತಾರೆ. ಯಾವ ಕನ್ಯೆಯೂ ಕಣ್ಮುಂದೆ ಬರುವುದೇ ಇಲ್ಲ. ಆಗ ಅವ್ರು ಏನು ಮಾಡ್ತಾರೆ ಅಂತಂದರೆ, ಈ ಪ್ರಕರಣದೊಳಗೆ ಇಂಥ ದಿವ್ಯ ಶಕ್ತಿಗಳಿವೆ, ಆಸುರಿ ಶಕ್ತಿಯ ಸಂಹಾರವೂ ಇದೆ. ಎಲ್ಲವನ್ನು ನಾವು ನೋಡ್ತಾವೆ, ಆನಂದವಾಗತ್ತೆ. ಅವ್ರೇನು ಮಾಡ್ತಾರೆ ಅಂದರೆ, ಸತಸ್ಯ ಆತ್ಮನ ಪ್ರಸವಸ್ಯಾರ್ಥೇನಾಪಶ್ಯತ್ ಸದೃಶೀಂ ಸ್ತ್ರೀಯಾಂ, ತನಗೆ ಸದೃಶವಾದ ಹೆಣ್ಣನ್ನೇ ಕಾಣಲಿಲ್ಲ. ಅದಕ್ಕಾಗಿ ಸತಸ್ಯ ತಸ್ಯ ಸತ್ವಸ್ಯ ತತ್ತದಂಗಮನುತ್ತಮಂ ಸಂಗೃಹ್ಯ ತತ್ಸಮಯರಂಗೈ ನಿರ್ಮಮೇ ಸ್ತ್ರೀಯಮುತ್ತಮಂ. ಅಲ್ಲಿ ನೋಡ್ತಾ ಇರುವಾಗ ಸಿಂಹ ಕಾಣಿಸ್ತು. ಆ ಸಿಂಹದ ಟೊಂಕ ಭಾರೀ ಸುಂದರವಾದದ್ದು, ಸಿಂಹ ಕಟಿ ಅಂತ ಕರೀತಾರೆ. ಹಾಗಾಗಿ ಅದರ ಕಟಿಯನ್ನು ತೆಗೆದು
ಇನ್ನೊಂದು ಪ್ರಾಣಿ ಅಂತ ಇನ್ನೊಂದು ಪ್ರಾಣಿ ಅಂತ ಇನ್ನೊಂದು ಪ್ರಾಣಿ ಅಂತ ಇನ್ನೊಂದು. ಯಾವ ಯಾವ ಪ್ರಾಣಿಗಳಲ್ಲಿ ಅತ್ಯದ್ಭುತವಾದದ್ದು ಯಾವ ಅಂಗವಿದೆ ಆ ಅಂಗವನ್ನೆಲ್ಲ ತೆಗೆದುಕೊಂಡು ಆ ಅಂಗಗಳನ್ನೆಲ್ಲ ಜೋಡಿಸಿ ಒಂದು ಅದ್ಭುತವಾದ ಕನ್ಯಾಮಣಿಯನ್ನು ನಿರ್ಮಾಣವನ್ನು ಮಾಡ್ತಾರೆ. ಆ ಕನ್ಯಾಮಣಿಗೆ ಲೋಪಾಮುದ್ರಾ ಎಂಬುದಾಗಿ ನಾಮಕರಣವನ್ನು ಮಾಡ್ತಾರೆ. ಮುದ್ರಾ ಅಂದರೆ ಚಿಹ್ನೆಗಳು. ಯಾವ ಯಾವ ಪ್ರಾಣಿಗಳಲ್ಲಿ ಅದ್ಭುತವಾದ ಚಿಹ್ನೆಗಳು ಯಾವುದಿದೆ ಅದನ್ನೆಲ್ಲ ತೆಗೆದುಕೊಂಡು ಅವುಗಳನ್ನು ಲೋಪವಾಗದೇ ಇರುವಂತೆ ಮಾಡಿಕೊಂಡು ಒಂದು ಸುಂದರವಾದ ಕನ್ಯಾಮಣಿಯನ್ನು ನಿರ್ಮಾಣವನ್ನು ಮಾಡಿದರು. ಅವಳ ಹೆಸರು ಲೋಪಾಮುದ್ರಾ ಎಂಬುದಾಗಿ ಪ್ರಸಿದ್ಧಳಾದ. ಆ ಲೋಪಾಮುದ್ರೆಯನ್ನು ಅಗಸ್ತ್ಯರು ತಾವೇ ನಿರ್ಮಾಣವನ್ನು ಮಾಡಿ ಅವಳನ್ನು ತೆಗೆದುಕೊಂಡು ಬಂದು ಪುತ್ರನ ಅಪೇಕ್ಷೆಯುಳ್ಳ ವಿದರ್ಭ ರಾಜನಿಗೆ ಕೊಡ್ತಾರೆ. ಇದು ಕನ್ಯಾಮಣಿಯಾದ ಸಾಕು ಅಂತೇಳಿ ಕೊಟ್ಟು ಹೋಗಿಬಿಡ್ತಾರೆ. ಅವಳು ಕೆಲವೇ ದಿನಗಳಲ್ಲೇನೆ ಬಹಳ ದೊಡ್ಡವಳಾಗ್ತಾಳೆ. ತಾಂ ಯೌವನಸ್ಥಾಂ ರಾಜೇಂದ್ರ ಶತಂ ಕನ್ಯಾ ಸ್ವಲಂಕೃತಾ. ಆ ಲೋಪಾಮುದ್ರೆಯನ್ನು ಸುತ್ತವರೆದ ಕನ್ಯಾಮಣಿ ಅಲಂಕೃತರಾದ ಕನ್ಯಾಮಣಿಯರು 100 ಜನ ಇರ್ತಾರೆ. ಅದು ವೈಭವ. ನಮ್ಮ ಸುತ್ತ ನಮ್ಮ ಹಿಂದೆ ಎಷ್ಟು ಜನರಿರ್ತಾರೆ ಅಷ್ಟು ವೈಭವ ಹೌದು. ಹಾಗಾಗಿ 100 ಜನ. ಆ 100 ಜನರ ಹಿಂದೆ ಹೊರಗಿನ ಸರ್ಕಲ್ನೊಳಗೆ 100 ಜನ ದಾಸಿಯರು. ಅಂದ್ರೆ 100 ಜನ ದಾಸಿಯರು, 100 ಜನ ಕನ್ಯಾಮಣಿಗಳು, ಮಧ್ಯದೊಳಗೆ ಲೋಪಾಮುದ್ರ ಈ ರೀತಿಯ ವೈಭವದಿಂದ ಜೀವನವನ್ನು ಮಾಡ್ತಾ ಇರ್ತಾಳೆ. ಆದರೆ ಯೌವನ ಸ್ಥಾಪಿತಾಂಚ ಶೀಲಾಚಾರ ಸಮನ್ವಿತಾಂ, ಶೀಲಾಚಾರಗಳಿಂದ ಯುಕ್ತಳಾಗಿರ್ತಕ್ಕಂತಹ ದೊಡ್ಡವಳಾದ ಯೌವನಳಾದ ಆ ಲೋಪಾಮುದ್ರೆಯನ್ನು ಯಾರೂ ಅಪೇಕ್ಷೆ ಪಟ್ಟಿರೋದಿಲ್ಲ. ಯಾಕೆ? ಆ ಬ್ರಾಹ್ಮಣನ ತಪಸ್ಸಿನ ಪ್ರಭಾವದಿಂದ. ಇಷ್ಟಾದ ಮೇಲೆ ಅವಳು ಬೆಳೀತಾ ಇದ್ದಾಳೆ. ಯದಾ ತ್ವಂ ಅನ್ಯತಾಗಸ್ತ್ಯೋ ಗಾರ್ಹಸ್ಥೆ ತಾಂ ಕ್ಷಮಾಮಿತಿ ತದಾಭಿಗಮ್ಯ ಪ್ರೋವಾಚ ವೈದರ್ಭಂ ಪೃಥಿವೀಪತಿಂ. ಯಾವಾಗೇ ಇವಳನ್ನು ಯಾರೂ ಸ್ವೀಕಾರವನ್ನು ಮಾಡುವುದಿಲ್ಲ ಆಗ ಅಗಸ್ತ್ಯರು ಪುನಃ ಬರ್ತಾರೆ. ಬಂದು ಕೇಳ್ತಾಳೆ, ಹೇ ರಾಜನ್ ನಿವೇಶೇ ಬುದ್ಧಿರ್ಮೇ ವರ್ತೇತೆ ಪುತ್ರ ಕಾರಣ, ನನಗೆ ಉತ್ತಮವಾದ ಸಂತಾನವಾಗಬೇಕಾಗಿದೆ. ಆದ್ದರಿಂದಾಗಿ ನಿನ್ನ ಮನೆಯಲ್ಲೇ ಕನ್ಯಾಮಣಿ ಇದ್ದಾಳೆ. ಅವಳು ಯಾರು ಅಂತಂದರೆ ನಿನ್ನ ಮಗಳೇ ಲೋಪಾಮುದ್ರ. ಅವಳನ್ನು ನನಗೆ ಕೊಟ್ಟು ಮದುವೆಯನ್ನು ಮಾಡು. ಏವ ಮುಕ್ತಸ್ಸ ಮುನಿನ ಮಹೀಪಾಲೋ ವಿಚೇತನ. ಇವಳು 100 ಮಂದಿ ಕನ್ಯಾಮಣಿಯರು, 100 ಮಂದಿ ದಾಸಿಯರು, ಅವರ ಮಧ್ಯದೊಳಗೆ ವೈಭವದಿಂದ ಮೆರಿತಾ ಜೀವನವನ್ನು ಮಾಡ್ತಾ ಇರುವವಳು ರಾಜಕುಮಾರಿ. ಈ ಪುಣ್ಯಾತ್ಮ ಒಂದು ಕೌಪೀನ ಧಾರಣ ಮಾಡಿದ್ದಾನೆ, ಚೀರ ಅಜಿನವನ್ನು ಸುತ್ತುಕೊಂಡಿದ್ದಾನೆ, ಜಟಾಜೂಟವನ್ನು ಧಾರಣವನ್ನು ಮಾಡಿದ್ದಾನೆ. ಹಿರಿಯ ವೃದ್ಧ ಇಂಥ ಅಗಸ್ತ್ಯರಿಗೆ ನನ್ನ ಮಗಳನ್ನು ಏನು ಕೊಡುವುದು ಅಂತ ಹೇಳಿ ಮೂರ್ಛಿತರಾಗಿ ಬಿಟ್ಟ ಒಂದು ಕ್ಷಣಕಾಲ. ಕೊಡುವುದಿಲ್ಲ ಅಂದರೆ ಈ ಅಗಸ್ತ್ಯ ಶಾಪ ಕೊಟ್ಟರೆ ಇಡೀ ರಾಜ್ಯ ಹಾಳಾಗಿ ಹೋಗುತ್ತೆ. ಇಂಥವಳಿಗೆ ಈ ಕೋಮಲವಾದ ನನ್ನ ಮಗಳನ್ನು ಹೇಗೆ ಕೊಡೋಣ ಅಂತ ಒಂದು ಕಡೆಗೆ ಚಿಂತೆ. ಏನು ಮಾಡಬೇಕು ಗೊತ್ತಾಗಲಿಲ್ಲ. ಸೇದ ಹೆಂಡತಿ ಹತ್ರ ಬರ್ತಾನೆ. ಹೆಂಡತಿ ಹತ್ರ ಬಂದು ತನ್ನ ದುಃಖ ತೊಡ್ಕೊಂಡು ಅಗಸ್ತ್ಯ ಋಷಿಗಳು ಈಗ ಬಂದಿದ್ದಾರೆ, ಶಾಪ ಕೊಡ್ತಾರೆ, ಸಿಟ್ಟಾಗ್ತಾರೆ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಏನು ಮಾಡೋಣ ಹೇಳು ಅಂತ ಬೇಡ. ಲೋಪಾಮುದ್ರಾಂ ಅಭಿಗಮ್ಯೇದಂ ಕಾಲೇ ವಚನಮಬ್ರವೀತ್. ಇರಲಿ, ಸಮಯ ಬರಲಿ, ನಾವಿಬ್ಬರು ಹೋಗಿ ಮಗಳನ್ನು ಕೇಳೋಣ, ಒಂದು ಮಾತು ಕೇಳೋಣ. ಅವಳ ಅಭಿಪ್ರಾಯ, ಅವಳು ಹ್ಞೂ ಅಂದ್ಬಿಟ್ರೆ ನಮ್ಗೆ ಸಮಸ್ಯೆನೇ ಇಲ್ಲಲ್ಲ, ಕೇಳೋಣ ಅಂತ ಹೇಳಿದಾಗ ಸಮಯ ಬಂದಾಗ ನೋಡಿಕೊಂಡು ಹೋಗಿ ಲೋಪಾಮುದ್ರೆ ಕೇಳ್ತಾರೆ. ನೋಡು, ಹಿಂಗೆ ಅಗಸ್ತ್ಯರು ಬಂದಿದ್ದಾರೆ, ಅಗಸ್ತ್ಯರನ್ನು ಮದುವೆ ಮಾಡ್ಕೊಳ್ತೀಯಾ? ನಮಗೆ ಮನಸ್ಸಿಲ್ಲ, ನಿನಗೆ ಪೀಡೆ ಆಗತ್ತೆ ಅಂತ. ಆದರೆ ಪುಣ್ಯಾತ್ಮ ಬಂದು ಕುಳಿತಿದ್ದಾನೆ. ನಾವು ಕೊಡುವುದಿಲ್ಲ ಅಂತಂದರೆ ಶಾಪ ಕೊಡ್ತಾನೆ. ನಿನಗೆ ಅಪೇಕ್ಷೆ ಇಲ್ಲ ಅಂತಂದರೆ ಕದಾಚಿತ್ ನಾವು ತಪ್ಪಿಸಿಕೊಳ್ಳಬಹುದು. ಆದ್ದರಿಂದಾಗಿ ನೋಡು, ನಿನ್ನ ಮೇಲೆ ಬಿಟ್ಟಿದ್ದು ಅಂತ ಹೇಳಿದರೆ ಅವಳು ಸ್ವಲ್ಪ ವಿಚಾರವನ್ನು ಮಾಡಿ ಹೇಳ್ತಾಳೆ. ಪ್ರಯಚ್ಛ ಮಮಾಗಸ್ತ್ಯಾಯ ತ್ರಾಹ್ಯಾತ್ಮಾನಂ ಮಯಾ ಪಿತುಃ ದುಹಿತುರ್ವಚನಾದ್ರಾಜ ಸೋಗಸ್ತ್ಯಾಯ ಮಹಾತ್ಮನೇ. ಅಪ್ಪ, ನನ್ನನ್ನು ಅಗಸ್ತ್ಯರಿಗೆ ಕೊಡುವ ಮುಖಾಂತರ ನಿನ್ನನ್ನು ನೀನು ರಕ್ಷಣೆಯನ್ನು ಮಾಡಿಕೋ ಅಂತ ಇಷ್ಟು ಹೇಳ್ತಾಳೆ. ಅವಳ ತ್ಯಾಗ, ಅವಳ ವೈರಾಗ್ಯ ಅದ್ಭುತವಾಗಿರ್ತದೆ. ದುಹಿತುರ್ವಚನಾದ್ರಾಜ ಸೋಗಸ್ತ್ಯಾಯ ಮಹಾತ್ಮನೇ ಲೋಪಾಮುದ್ರಂ ತದಪ್ರಾದಾತ್ ವಿಧಿಪೂರ್ವಂ ವಿಷಾಪದೆ. ಆಯಿತು, ಮಗಳು ಒಪ್ಪಿದ್ಲು, ಅಗಸ್ತ್ಯ ಬೇಡಿದ್ರು. ಆದ್ದರಿಂದ ವೈಭವದಿಂದ ವಿವಾಹವನ್ನು ವಿಧಾನಪೂರ್ವಕವಾಗಿ ವಿವಾಹವನ್ನು ಮಾಡಿದರು. ಏನು ವಿವಾಹವಾದರೆ ಪ್ರಾಪ್ಯ ಭಾರ್ಯಾಮಗಸ್ತ್ಯಸ್ತು ಲೋಪಾಮುದ್ರಾಂ ಅಭಾಷತ. ಮದುವೆ ಆದ ಕೂಡಲೇ ಲೋಪಾಮುದ್ರೆಯನ್ನು ನೋಡಿ ಅಗಸ್ತ್ಯರು ಮಾತನಾಡ್ತಾರೆ. ಮಹಾರ್ಯಾಣುತ್ಸೃಜ್ಯೈತಾನಿ ವಾ ಸಂಸ್ಯಾಭರಣಾನಿ ಚ. ಅವಳು ಮದುವೆಗಾಗಿ ಭಾರಿ ಭಾರಿ ವಜ್ರ ವೈಡೂರ್ಯಗಳನ್ನು ಧಾರಣವನ್ನು ಮಾಡಿದ್ದಾಳೆ. ಅತ್ಯದ್ಭುತವಾದ ಕಾಂಚಿ ಪೀತಾಂಬರವನ್ನು ಹುಟ್ಟಿದ್ದಾಳೆ. ಅವಳು ಮೊದಲಿಗೆ ರಾಜನ ಮಗಳು, ಅದರೊಳಗೆ ವಿವಾಹಕ್ಕಾಗಿ ಏನೆಲ್ಲ ಬೇಕು ಶೃಂಗಾರವನ್ನು ಮಾಡಿಕೊಂಡಿದ್ದಾಳೆ.
ಮದುವೆ ಆಯಿತು. ಮದುವೆ ಆದ ಕೂಡ ಹೇಳ್ತಾರೆ, ಇವನ್ನೆಲ್ಲ ಕಳಿಸ್ತೀಯಾ, ಬಿಚ್ಚಿಡ್ತೀಯಾ? ಸಮುತ್ಸರ್ಜರಂಭೋರು ವಸನಾನ್ಯಾಯತಾಕ್ಷಣ ತೀ ತತಶ್ಚೀರಾಣಿ ಜಗ್ರಾಹ ವಲ್ಕಲಾನ್ಯಜಿನಾನಿ ಚ. ತಮ್ಮಲ್ಲಿರ್ತಕ್ಕಂಥ ಚೀರ ನಾರು ಬಟ್ಟೆಯನ್ನು ಕೊಟ್ಟರು, ಅಜಿನವನ್ನು ಕೊಟ್ಟರು. ಇದನ್ನು ಉಟ್ಕೊಳ್ತೀಯಾ? ಅವಳು ಒಂದೇ ಕ್ಷಣಕ್ಕೆ ವಿಚಾರವನ್ನು ಮಾಡದೇನೆ ಕೋಟಿ ಕೋಟಿ ಬೆಲೆ ಬಾಳುವ ಎಲ್ಲ ಆಭರಣ, ಬಟ್ಟೆ, ವಸ್ತ್ರಗಳನ್ನೆಲ್ಲ ಬಿಚ್ಚಿಟ್ಟು ತಾನು ಚೀರಾಜನವನ್ನಿಟ್ಟುಕೊಂಡು ಹೊರಟೆ. ನಡೀರಿ ಆಯಿತು ಅಂತ ಹೇಳಿ ಕರೆದುಕೊಂಡು ಸಮಾನವ್ರತಚರ್ಯಾಚ ಬಭೂವ ಯತಲೋಚನ. ಹೌದು, ಅವಳು ಹೇಳ್ತಾಳೆ, ಗಂಡನ ಸಮಾನವ್ರತವನ್ನೇ ಆಚರಣೆಯನ್ನು ಮಾಡಬೇಕೇ ಹೊರತು ಗಂಡನಿಗಿಂತಲೂ ಉತ್ತಮವಾಗಿ ಹೆಂಡತಿ ಮೆರೆಯಬಾರ್ದಲ್ವಾ? ಆದ್ದರಿಂದಾಗಿ ನಾನು ಬಂದೆ, ಹೊರಟೆ, ನಡೆಯಿದೆ. ಗಂಗಾದ್ವಾರ ಮಥಾಗಮ್ಯ ಭಗವಾನ್ ಋಷಿದತ್ತಮ. ಅಲ್ಲಿ ಅಗಸ್ತ್ಯರ ಆಶ್ರಮದಲ್ಲಿ ವಿವಾಹವಾಗಿದೆ. ಆ ವಿವಾಹವನ್ನು ಮಾಡಿಕೊಂಡು ಅವರು ಓದುದಿಯಲ್ಲಿ ನೇರವಾಗಿ ಗಂಗಾದ್ವಾರ ಹರಿದ್ವಾರಕ್ಕೆ ಹೋದರು. ಹರಿದ್ವಾರಕ್ಕೆ ಹೋಗಿ ಏನು ಮಾಡಿದ್ರಪ್ಪ? ಹರಿದ್ವಾರಕ್ಕೆ ಹೋಗಿ ಅಂತಂದ್ರೆ ಅಲ್ಲೇ ಮನಾಲಿ ಇತ್ಯಾದಿ ಕ್ಷೇತ್ರಗಳಿಗೆ ಹೋಗಿ ಹನಿಮೂನ್ಗೆ ಹೋದ್ರ ಅವರು? ಇಲ್ಲ. ಹೋಗಿ ಏನು ಮಾಡಿದ್ರು? ಗಂಗಾದ್ವಾರಕ್ಕೆ ಬಂದರು. ಉಗ್ರ ಮಾತಿಷ್ಠದ ತಪಃ ಸಹಪತ್ಯಾನುಕೂಲಯ. ಅತ್ಯಂತ ಅನುಕೂಲವಾದ ಹೆಂಡತಿಯಾದ ಲೋಪಾಮುದ್ರೆಯೊತ್ತಿಗೆ ತಪಸ್ಸಿಗೆ ಕುಳಿತುಕೊಂಡ್ರು. ಸುದೀರ್ಘಕಾಲೀನವಾಗಿ ತಪಸ್ಸಾಯಿತು. ವರ್ಷಗಳು ಉರುಳಿ ಹೋಯಿತು. ಅಷ್ಟು ಸುದೀರ್ಘ ಕಾಲದ ತಪಸ್ಸಾಯಿತು. ತಥೋ ಬಹುತಿತೇ ಕಾಲೇ ಲೋಪಾಮುದ್ರಾಂ ವಿಶಾಂಪದೆ ತಪಸಾ ದ್ಯೋತಿತಸ್ನಾತಾಂ ದದರ್ಶ ಭಗವಾನ್ ಋಷಿ. ಎಷ್ಟೋ ವರ್ಷಗಳ ಕಾಲ ತಪಸ್ಸಾದ ಮೇಲೆ ಹೋಗಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಬರ್ತಾಳೆ. ಅವಳ ಆ ಕಾಂತಿ, ಅವಳ ಆ ತೇಜಸ್ಸು, ಅವಳ ವೈಭವ ನೋಡಿ ಅವರಿಗೆ ಅನಿಸ್ತು, ಓ, ಸಂತಾನವನ್ನು ಪಡೆಯುವುದಕ್ಕೆ ಯೋಗ್ಯವಾದ ಸಮಯವಿದು. ಯಾಕೆ ಸಂತಾನ ಪಡೆಯಬೇಕು ಅಂತಂದರೆ ಸಂತಾನಕ್ಕಾಗಿ ಉಗ್ರವಾದ ತಪಸ್ಸು ಬೆನ್ನಿಗೆ ಇರಬೇಕು. ಹಾಗಾಗಿ ಸುದೀರ್ಘಕಾಲೀನ ತಪಸ್ಸು ಮಾಡಿ ಆ ತಪಸ್ಸಿನಿಂದ ಸಂತಾನವನ್ನು ಪಡೆಯುವುದಕ್ಕಾಗಿ ಸಿದ್ಧರಾಗಿದೆ. ಸದಸ್ಯ ಪರಿಚಾರೇಣ ಶೌಚೇನ ದಮೇನ ಚ ಶಿಯಾ ರೂಪೇಣ ಚ ಪ್ರೀತ ಮೈಥುನಾಯ ಜುಹಾವತಾಂ. ಅವಳ ಅದ್ಭುತವಾದ ಶೌಚ, ಅವಳ ಇಂದ್ರಿಯ ನಿಗ್ರಹ, ಅವಳ ಕಾಂತಿ, ಅವಳ ರೂಪ, ಅವಳ ತೇಜಸ್ಸು ಎಲ್ಲವನ್ನು ಗಮನಿಸಿದ ಪುಣ್ಯಾತ್ಮ ಅಗಸ್ತ್ಯ ಋಷಿ ಹೇಳಿದರು, ಮೈಥುನಾಯ ಜುಹಾವತಾಂ, ಉತ್ತಮವಾದ ಸಂತಾನವನ್ನು ಕೊಡಬೇಕಂತ ಮಾಡಿದ್ದೇನೆ, ಬರ್ತೀಯ ಅಂತ ಕೇಳಿ ಸ್ವೀಕಾರವನ್ನು ಮಾಡ್ತೀಯ? ಆಗ ಅಸಂಶಯಂ ಪ್ರಜಾಹೇತೋ ಭಾರ್ಯಾಂ ಪತಿರವಿಂದತ. ಅವಳು ಹೇಳ್ತಾಳೆ, ಮಾನ್ ದೊಡ್ಡ ಅನುಗ್ರಹ, ಹೆಂಡತಿಯಾದವಳಿಗೆ ಸಂತಾನವಲ್ಲದೆ ಮತ್ತಿನ್ನೇನು ಬೇಕು? ಸಂತಾನವೇ ಬೇಕು. ಈ ಅಂತೂ ಅನುಗ್ರಹವನ್ನು ಮಾಡಿದಲ್ಲ, ಅವಶ್ಯವಾಗಿ ನಾನು ಸಂತಾನವನ್ನು ಪಡಿತೇನೆ. ಆದರೆ ಅಂತಂದು, ಆದರೆ ಅಂದರೆ ದೊಡ್ಡ ಸಮಸ್ಯೆ. ಏನು ಆದರೆ ಅಂತಂದರೆ, ಯಥಾ ಪಿತೃಗೃಹೇ ವಿಪ್ರ ಪ್ರಸಾದೇ ಶಯನಂ ಮಮ. ನಾನು ನನ್ನ ತಂದೆಯ ಮನೆಯೊಳಗೆ ನನ್ನ ರೂಮ್ ಹೇಗಿತ್ತು, ಎಂಥ ಶಯ್ಯ ಆಸನಗಳಿತ್ತು, ಏನು ವೈಭವಗಳಿತ್ತು, ಅಷ್ಟೆಲ್ಲ ವೈಭವಗಳನ್ನು ನೀವು ಸಂಗ್ರಹವನ್ನು ಮಾಡಿ ಸಂಪಾದನೆಯನ್ನು ಮಾಡಿ ತನ್ನಿ, ಆಮೇಲೆ ನನ್ನಿಂದ ಸಂತಾನವನ್ನು ಪಡೆಯಿರಿ. ಅವಶ್ಯವಾಗಿ ನಾನು ಸಂತಾನವನ್ನು ಕೊಡ್ತೇನೆ ನಿಮಗೆ. ಅಗಸ್ತ್ಯೋವಾಚ. ಅಗಸ್ತ್ಯರತಾರೆ, ನತೇ ಧನಾನಿ ವಿದ್ಯಂತೆ ಲೋಪಾಮುದ್ರೇ ತಥಾ ಮಮ. ನಿಮ್ಮಪ್ಪನ ಹತ್ರ ಏನು ಹಣವಿದೆ, ಆ ಹಣ ನನ್ನಲ್ಲಿ ಇಲ್ಲಲ್ಲ, ಹೇಗೆ ನಾನು ನಿನ್ನ ಕೋಣೆಯನ್ನು ನಾನು ನಿರ್ಮಾಣವನ್ನು ಮಾಡಲಿ? ಲೋಪಾಮುದ್ರ ಉವಾಚ. ಲೋಪಾಮುದ್ರ ಹೇಳ್ತಾಳೆ, ಈಶೋಸಿ ತಪಸ ಸರ್ವಂ ಸಮಾಹರ್ತುಂ ತಪೋಧನ. ನಿನ್ನ ತಪಸ್ಸು ಎದಕ್ಕಿದೆ? ಆ ತಪಸ್ಸಿನಿಂದ ಎಲ್ಲವನ್ನೂ ಪಡೆಯುವುದಕ್ಕೆ ನೀನು ಸಮರ್ಥನಾಗಿದ್ದೀಯ, ಸಂಪಾದನೆಯನ್ನು ಮಾಡುವುದಕ್ಕೆ. ಕ್ಷಣೇನ ಜೀವಲೋಕೆ ಯದ್ವಸು ಕಿಂಚನ ವಿದ್ಯತ. ಸಮಗ್ರವಾದ ಜೀವಲೋಕದೊಳಗೆ, ಬ್ರಹ್ಮಾಂಡದೊಳಗೆ ಏನೆಲ್ಲ ಐಶ್ವರ್ಯವಿದೆ, ಆ ಐಶ್ವರ್ಯವೆಲ್ಲ ನಿನ್ನ ಕಾಲಿಗೆ ಬೀಳಿಸಿಕೊಳ್ಳುವ ಸಾಮರ್ಥ್ಯ ನಿನಗಿಲ್ವಾ? ಅಂತ ಉಗ್ರವಾದ ತಪಸ್ಸು ನಿಮ್ಮಲ್ಲಿ ಇದೆ, ಶ್ರೇಷ್ಠವಾದ ತಪಸ್ಸಿದೆ, ನನಗೆ ಗೊತ್ತಿಲ್ಲ. ಏವಮೇತದ್ಯತ ತತ್ವಂ ತಪೋ ವ್ಯಯಕರಂ ತದ. ಅಲ್ಲೇ ಈ ಕ್ಷುದ್ರ ಹಣಕ್ಕಾಗಿ ನಾನು ತಪಸ್ಸನ್ನು ಹೇಗೆ ವ್ಯಯ ಮಾಡಲಿ ಅಂತಂದ್ರೆ ಲೋಪಾಮುದ್ರ ಹೇಳ್ತಾಳೆ ಒಂದೇ ಮಾತು, ನಾನು ಕೊನೆ ಮಾತನ್ನು ಹೇಳ್ತೇನೆ. ಅಲ್ಪಾವಶಿಷ್ಟ ಕಾಲೋಯಂ ಋತೋರ್ಮಮ ತಪೋಧನ. ಇನ್ನು 16 ದಿನಗಳು ಮಾತ್ರ ನಾನು ಋತುಮತಿಯಾಗಿ ಇರ್ತೇನೆ, ಯೋಗ್ಯವಾದ ಕಾಲವಿದೆ. ಅಷ್ಟರೊಳಗೆ ನೀವೇನು ಮಾಡ್ತೀರಿ ಗೊತ್ತಿಲ್ಲ. ನಿಮ್ಮ ತಪಸ್ಸು ಹಾಕ್ತಿರೋ, ಇನ್ನೊಬ್ರಿಗೆ ಬೇಡ್ತಿರೋ, ಭಿಕ್ಷೆ ಬೇಡ್ತಿರೋ, ಏನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ನನಗೆ ಆ ವೈಭವ ಸಿಕ್ಕಾಗ ಆ ವೈಭವದಿಂದ ನೀವು ಉತ್ತಮವಾದ ಸಂತಾನವನ್ನು ಪಡೀತೀವಿ. ಆಯಿತು ಅಂತ ಹೇಳಿ ಅಲ್ಲಿಂದ ತಥೋ ಜಗಾಮ ಕೌರವ್ಯ ಸೋಗಸ್ತ್ಯೋ ಭಿಕ್ಷಿತುಂ ವಸು. ನನ್ನ ತಪಸ್ಸು ಹಾಳಾಗಬಾರದು, ಇನ್ನು ಕೊನೆ ಆಪ್ಷನ್ ಇರೋದು ಭಿಕ್ಷಾ ಬೇಡೋದು. ಭಿಕ್ಷಾ ಬೇಡಲಿಕ್ಕೆ ರಾಜನ ಹತ್ರ ಹೋಗೋಣ ಅಂತೇಳಿ
ಶುತರ್ವಾಣಂ ಮಹೀಪಾಲಂ ಯೇ ವೇದಾಭ್ಯಧಿಕಂ ನೃಪೈಹಿ. ಎಲ್ಲ ರಾಜರುಗಳಲ್ಲಿ ಶ್ರೇಷ್ಠರಾಗಿರ್ತಕ್ಕಂಥ ರಾಜ ಶುತರ್ವಾಣ ಎನ್ನುವಂಥ ರಾಜ. ಶುತರ್ವಾಣನಿಗೆ ಹೋಗಿ ಅಗಸ್ತ್ಯರು, ಕುಂಭಯೋನಿಯಾಗಿರ್ತಕ್ಕಂಥ ಅಗಸ್ತ್ಯರು ಹೋಗಿ ಹೇಳ್ತಾರೆ, ವಿತ್ತಾರ್ಥಿನಂ ಅನುಪ್ರಾಪ್ತಂ ವಿದ್ಧಿಮಾಂ ಪೃಥ್ವೀಪತೆ. ಹೇ ರಾಜ, ಹಣದ ಅಪೇಕ್ಷೆಯಿಂದ ನಾನು ನಿನ್ನ ಹತ್ರ ಬಂದಿದ್ದೇನೆ. ಏನು, ನೀನು ಇನ್ನೊಬ್ಬರಿಗೆ ಉಪಯೋಗಕ್ಕೆ ಬಾರದ, ಇನ್ನೊಬ್ಬರಿಗೆ ಪೀಡೆಗೆ ಕಾರಣವಾಗದ ಹಣ ನಿನ್ನಲ್ಲಿ ಏನಾದರೂ ಇತ್ತು ಅಂತಾಗಿದ್ರೆ ಆ ಹಣ ನನಗೆ ಕೊಡು. ಅಂದರೆ ಇನ್ನೊಬ್ಬರ ಹಣವನ್ನು ಕಸಿದುಕೊಂಡು ದಬ್ಬಾಳಿಕೆಯಿಂದ ಅವರಿಗೆ ಪೀಡೆ ಕೊಟ್ಟು ಅವರಿಗೆ ಉಪಯೋಗವಾಗುವ ಹಣವನ್ನು ಅವರಿಗೆ ಪೀಡೆ ಕೊಟ್ಟು ನನಗೆ ಕೊಡಬೇಡ. ನಿನಗೆ ಬೇಕಾದ ಹಣ ನಿನ್ನ ಹತ್ರ ಇರಲಿ, ಅದರ ಮೀರಿದ ಹಣವೇನಾದರೂ ಇದ್ದರೆ ನನಗೆ ಕೊಡು ಅಂತ ಇಷ್ಟು ಹೇಳಿದೆ. ಆಗ ಆಯಿತು ಅಂತ ಹೇಳಿ ತನ್ನ ಆಯವ್ಯಯ ಅವನು ಹೇಳ್ತಾನೆ, ಶುತರ್ವಾಣ ರಾಜ ಹೇಳ್ತಾನೆ, ತಥಾ ಆಯವ್ಯಯೋ ಪೂರ್ಣೋ ತಸ್ಮೈ ರಾಜ ನವೇದಯತ. ನಿನ್ನೆನೇ ಆಯವ್ಯಯಗಳೆಲ್ಲ ಪರಿಪೂರ್ಣವಾಗಿ ಆಗಿದೆ. ಆಯವ್ಯಯ ಏನಾಗಿದೆ ನನ್ನ ದುರ್ದೈವಕ್ಕೆ ಅಂತಂದ್ರೆ ಅದು ಸರಿಸಮವಾಗಿ 100 ವ್ಯಯವಾಗಿ ಬಿಟ್ಟಿದೆ, ಮೇಲೆ ಹೆಚ್ಚಿನ ಉಳಿದೇ ಇಲ್ಲ. ಏನೇ ಕೊಟ್ಟರು ನಾನು ಜನರನ್ನು ರಕ್ಷಣೆ ಮಾಡಲಿಕ್ಕಾಗಿ ಇಟ್ಟಿರುವ ಕೋಶದಿಂದಲೇ ಹಣವನ್ನು ಕೊಡಬೇಕು, ಹೆಚ್ಚಿನ ಹಣ ನನ್ನ ಹತ್ರ ಇಲ್ಲ. ಹಾಗಾದರೆ ನನಗೆ ಇನ್ನೊಬ್ಬರಿಗೆ ಪೀಡೆ ಕೊಡುವ ಅಪೇಕ್ಷೆ ಇಲ್ಲ, ಆ ಹಣ ಬೇಡ ಅಂತ ಅಗಸ್ತ್ಯರು ಹೇಳಿದಾಗ ಅವನು ಹೇಳ್ತಾನೆ, ಹಾಗಾದರೆ ಇಲ್ಲೇ ನನ್ನ ಗೆಳೆ ಇನ್ನೊಬ್ಬ ರಾಜನಿದ್ದಾನೆ, ಅವನ ಹತ್ರ ಹೋಗೋಣ ನಡೀರಿ ಅಂತೇಳಿ ಅಗಸ್ತ್ಯರು ಹಾಗೂ ಶುತರ್ವಾಣ ರಾಜ ಇಬ್ಬರು ಸೇರಿ ಬೃದ್ಧಶ್ವಮ ಆಗಮತ್ತತಃ. ಬೃದ್ಧಶ್ವ ಎನ್ನುವಂಥ ಇನ್ನೊಬ್ಬ ರಾಜ ಅವನ ಹತ್ರ ಹೋಗ್ತಾನೆ. ಅವನು ಅರ್ಘ್ಯಪಾದ್ಯಾದಿಗಳನ್ನು ಮಾಡಿ ಸ್ವಾಗತವನ್ನು ಮಾಡಿ ಕೇಳ್ತಾನೆ, ಸ್ವಾಮಿ ಏನು ಬೇಕು ನಿಮಗೆ? ಏನಿಲ್ಲ, ನನಗೆ ಹಣದ ಅಪೇಕ್ಷೆ ಇದೆ, ಆಯವ್ಯಯವನ್ನು ಮೀರಿ ಹೆಚ್ಚಿನ ಹಣವೇನಾದರೂ ಉಳಿದಿತ್ತು ಅಂತಾಗಿದೆ ಅದು ಕೊಡು, ನಿನಗೆ ಉಪಯುಕ್ತವಾದ ಹಣ ನನಗೆ ಬೇಡ. ಅವನು ಹೇಳ್ತಾನೆ, ತಥಾಯವ್ಯಯೋ ಪೂರ್ಣತಾಭ್ಯಂ ರಾಜ ನಿವೇದಿತ. ಆಯವ್ಯಯಗಳು ಇವತ್ತಿಗೆ ಪೂರ್ಣವಾಗಿ ಬಿಟ್ಟಿದೆ, ಅದು ಸರಿಸಮವಾದ ಆಯವ್ಯಯವಾಗಿದೆ. 20 ವ್ಯಯ, ಹೆಚ್ಚಿನ ಹಣ ನನ್ನ ಹತ್ರ ಇಲ್ಲ. ಆದ್ರೆ ನಾನು ಕೊಡ್ತೇನೆ ನಿಮಗೆ, ಹೆಚ್ಚಿನ ಹಣ ನನ್ನ ಹತ್ರ ಇಲ್ಲ. ಹಾಗಾದರೆ ನಿನ್ನ ಹಣ ನನಗೆ ಬೇಕಾಗಿಲ್ಲ. ಆಯವ್ಯಯಗಳಿಗಾಗಿ ಮೀಸಲಿಟ್ಟ ಹಣವನ್ನು ಬಿಟ್ಟು ಅತಿರಿಕ್ತವಾದ ಏನಾದರೂ ಹಣವಿದ್ದರೆ ನನಗೆ ಕೊಡು ಅಂತ ಹೇಳಿದಾಗ ನನ್ನ ಹತ್ರ ಹಣವಿಲ್ಲ. ಹಾಗಾದರೆ ಇಲ್ಲೇ ನಮ್ಮ ಗೆಳೆಯ ಇನ್ನೊಬ್ಬರಿದ್ದಾರೆ ಪೌರುಕುತ್ಸ ಅಂತೇಳಿ ಅವನ ಹತ್ರ ಹೋಗೋಣ ನಡೀರಿ ಅಂತ ಅವನ ಹತ್ರ ಬಂದ. ಪೌರುಕುತ್ಸಂ ತಥೋ ಜಗ್ಮುತ್ರದಸ್ಯುಂ ಮಹಾದನಂ ಅಗಸ್ತ್ಯಶ್ಚ ಶುತರ್ವಾಚ ಬೃದ್ಧಶ್ಚ ಮಹೀಪತಿ. ಶುತರ್ವಾಣ, ಬೃದ್ಧಶ್ವ, ಆಮೇಲೆ ಪೌರುಕುತ್ಸ ಹಾಗೂ ಅಗಸ್ತ್ಯರು 4 ಜನ ಪೌರುಕುತ್ಸನ ಹತ್ರ ಹೋಗ್ತಾರೆ. ಯಥಾ ಪ್ರಕಾರ ಪೌರುಕುತ್ಸನು ಅದೇ ಹೇಳ್ತಾನೆ, ಏನಂತೆ, ನನ್ನ ಹತ್ರ ಹಣವಿಲ್ಲ, ಎಷ್ಟಾಯ ಅಷ್ಟೇ ವ್ಯಯವಾಗಿ ಬಿಟ್ಟಿದೆ, ಹೆಚ್ಚಿನ ಹಣ ನನ್ನ ಹತ್ರ ಇಲ್ಲ. ಹಾಗಾದರೆ ಪೌರುಕುತ್ಸ ಏನು ಹೇಳ್ತಾನೆ, ಇಲ್ಲೇ ನನಗೆ ಉತ್ತಮವಾದ ಇನ್ನೊಬ್ಬ ರಾಜನಿದ್ದಾನೆ ಇಲ್ವಲ ಅಂತ. ಆ ರಾಜ ಬ್ರಾಹ್ಮಣರಿಗೆ ಯಥೇಚ್ಛವಾಗಿ ಕೊಡ್ತಾನೆ. ಬ್ರಾಹ್ಮಣರ ಮೇಲೆ ಬಹಳ ಪ್ರೀತಿ ಅವನಿಗೆ. ಪಾಪ ಪೌರುಕುತ್ಸನಿಗೆ ಗೊತ್ತಿಲ್ಲ, ಅವನ ಹತ್ರ ಹೋಗಿ ಉಂಡ ಬ್ರಾಹ್ಮಣ ತಿರುಗಿ ಬರುವುದೇ ಇಲ್ಲ ಅನ್ನೋದು ಅವನಿಗೆ ಗೊತ್ತಿಲ್ಲ. ಆದರೂ ಹೇಳಿದ, ಬ್ರಾಹ್ಮಣರ ಮೇಲೆ ಬಹಳ ಪ್ರೀತಿ ಇದೆ, ಹಾಗಾಗಿ ಆ ಇಲ್ವಲ್ನ ಹತ್ರ ಹೋಗೋಣ. ಅಗಸ್ತ್ಯರಂದ್ರು, ಆಯಿತು ನಡಿ, ನನಗೆ ಹಣ ಬೇಕಾಗಿದೆ, ಆದ್ದರಿಂದ ಯಾರ ಹತ್ರ ಆದರೂ ನಾನು ಬೇಡ್ಲಿಕ್ಕೆ ಸಿದ್ಧ, ನಡೀರಿ ಹೋಗೋಣ ಅಂತ ಹೇಳಿ ಏನಂತಾರೆ, ನೇರವಾಗಿ ಇಲ್ವಲ್ನ ಹತ್ರ ಹೋಗ್ತಾರೆ. ತೇಷಾಂ ತಥೋಸುರಶ್ರೇಷ್ಠ ಆತಿಥ್ಯಮ ಕರೋತ್ತದ. ಬಂದ್ರಿ, ಬಹಳ ಸಂತೋಷವಾಯಿತು ಅಂತ ಅರ್ಘ್ಯ ಪಾದ್ಯಗಳನ್ನು ಕೊಟ್ಟ. ಅಗಸ್ತ್ಯರೇ, ಬ್ರಾಹ್ಮಣರೇ ನೀವು ನನ್ನ ಹತ್ರ ಬಂದಿದ್ದೀರಾ, ಆದ್ದರಿಂದ ಇವತ್ತು ವೈಭವದಿಂದ ನಮ್ಮ ಆತಿಥ್ಯವನ್ನು ಸ್ವೀಕಾರವನ್ನು ಮಾಡಬೇಕು, ನಿಮಗೆ ಊಟವಾಗತ್ತೆ, ಆಮೇಲೆ ನಿಮ್ಗೆ ಏನು ಬೇಕು ಹೇಳಿ, ಸಮೃದ್ಧವಾಗಿ ನಾನು ನಿಮ್ಗೆ ಕೊಟ್ಟು ಕಳಿಸ್ತೇನೆ, ಏನೆಲ್ಲ ಬೇಕು ಎಲ್ಲವನ್ನು ಕೊಟ್ಟು ಕಳಿಸ್ತೇನೆ. ಆಯಿತು ಅಂತ ಹೇಳಿದ್ರೆ ಅವನು ಇಲ್ವಲ್ಲ, ಊಟ ಅಂತಂದ್ರೆ ಏನು, ವಾತಾಪಿ ಹೇಳಿದ, ವಾಯಾವಿಯಾದ ವಾತಾಪಿ ಅವನೇನಾದ, ಕುರಿಯಾದ. ಆ ಕುರಿಯನ್ನು ಕಡದ ಆ ಕುರಿ ಮಾಂಸವನ್ನು ತೆಗೆದು ಬೇಯಿಸಿ ಅಗಸ್ತ್ಯರಿಗೆ ವೈಭವದಿಂದ ಊಟಕ್ಕೆ ಬಡಿಸಿದ. ವಾತಾಪಿಂ ಸಂಸ್ಕೃತಂ ದೃಷ್ಟ್ವಾ ಮೇಷಭೂತಂ ಮಹಾಸುರಂ ಅಥಾಬ್ರವೀದ್ ಅಗಸ್ತ್ಯ ತಾನ್ ರಾಜರ್ಷೀನ್ ನೃಪಿ ಸತ್ತಮ ವಿಷಾದೋ ವೋ ನ ಕರ್ತವ್ಯೋ ಗ್ಯಹಂ ಭೋಕ್ಷೆ ಮಹಾಸುರಂ. ಆ ವಾತಾಪಿಯನ್ನು ಮಾಂಸವನ್ನಾಗಿ ಮಾಡಿ ಬಡಿಸಿದ್ದನ್ನು ಅಗಸ್ತ್ಯರು ನೋಡಿದರು. ಅಗಸ್ತ್ಯರು ಊಟಕ್ಕೆ ಸಿದ್ಧವಾಗಿದ್ದನ್ನು ಆ ಬೃದ್ಧಶ್ವ, ಪೌರುಕುತ್ಸ, ಶುತರ್ವಾಣ ಗಾಬರಿಯಿಂದ ನೋಡ್ತಾ ಇದ್ದಾರೆ. ಸ್ವಾಮಿ, ಇದನ್ನೇನಾದ್ರೂ ನೀವು ಉಂಡ್ರಿ, ಮತ್ತು ನೀವೇನು ಚಿಂತೆ ಮಾಡಬೇಡ್ರಿ, ನಾನು ಊಟ ಮಾಡ್ತೇನೆ ಅಂತ ಹೇಳಿ, ನೀವು ಊಟ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ನಾನೆಲ್ಲ ಊಟ ಮಾಡ್ತೇನೆ ಅಂತ ಹೇಳಿ ವೈಭವದಿಂದ ಎಲ್ಲ ಅಡಿಗೆಯನ್ನು ಊಟ ಮಾಡಿಬಿಟ್ರು ಅಗಸ್ತ್ಯರು.
ಬಹುವನ್ನಾಶಾಪಿ ಮೇ ಸ್ಥಿತ್ಯ ಅಭವದ್ ಭಕ್ಷಯನ್ ಸ್ವಯಂ. ನನಗೆ ಭಾಳ ದಿನವಾಯಿತು, ಹಸಿವೆ ಆಗಿದೆ, ಊಟವಾಗಿಲ್ಲ, ಮೊದಲಿಗೆ ಬ್ರಾಹ್ಮಣ ನನಗೆ ಊಟಕ್ಕೆ ಹಾಕಿ, ನಾನು ತಿಂದು ತೇಗಿದ ಮೇಲೆ ಆ ಪುರುಕುತ್ಸ ಬ್ರಹ್ನಶ್ವ ಅವ್ರಿಗೆಲ್ಲರಿಗೂ ಊಟಕ್ಕೆ ಹಾಕು ಅಂತ ಹೇಳಿದರು. ಆಯಿತು ಅಂತ ಹೇಳಿದ್ರು. ಮಾಡಿದ ಅಡಿಗೆ ಎಲ್ಲ ಅಗಸ್ತ್ಯರು ತಾವು ಬಡಿಸ್ಕೊಂಡ್ರು. ಊಟ ಮಾಡಿಬಿಟ್ಟ ಪುಣ್ಯಾತ್ಮ ಅಗಸ್ತ್ಯ. ಆಹ್ವಾನ ಮಗರೋತ್ತಸ್ಯ ಚೆಲ್ವಲ. ಆಗ ಇಲ್ವಲ ಊಟವಾದ ಕೂಡಲೇ ಹೇಗೆ ಅಂತಂದರೆ ಒಳಗಿನ ಹೊಟ್ಟೆಯೊಳಗಿನ ಅಡಿಗೆ ಜೀರ್ಣವಾಗೋದ್ರೊಳಗೇನೆ ಕರಿಬೇಕು ಅವನು ಬದುಕಿ ಬ್ರಾಹ್ಮಣನ ಹೊಟ್ಟೆ ಹರಿದು ಬರ್ತಿದ್ದ ಅವನು. ಹಾಗಾಗಿ ಕರೆದ. ವಾತಾಪೇ ಪ್ರತಿಬುದ್ಧಸ್ವ ದರ್ಶಯನ್ ಬಲ ತೇಜಸಿ. ಏ ವಾತಾಪಿ ಏಳು ಬಾ ಅಂತೇಳಿ ಚೀರಿದ್ರೆ ಅಗಸ್ತ್ಯರು ಹೇಳ್ತಾರೆ, ಏಷ ಜೀರ್ಣೋಸಿ ವಾತಾಪೇ ಮಯಾ ಲೋಕಸ್ಯ ಶಾಂತಯೇ. ಜಗತ್ತಿನ ಸಮಾಧಾನಕ್ಕಾಗಿ, ಜಗತ್ತಿನ ಶಾಂತಿಗಾಗಿ, ಜಗತ್ತಿನ ಮಂಗಳಕ್ಕಾಗಿ ಈ ವಾತಾಪಿಯನ್ನು ನಾನು ಹೊಟ್ಟೆಯೊಳಗೆ ಬಿದ್ದಾಕ್ಷಣಕ್ಕೆ ಜೀರ್ಣವಾಗಿದ್ದಾನೆ, ಅವನೇನು ಬರುವುದಿಲ್ಲ, ಹೋಗ ಕಡೆ. ಏಷ ಜೀರ್ಣೋಸಿ ವಾತಾಪೇ ಮಯಾ ಲೋಕಸ್ಯ ಇತ್ಯುಕ್ತ ಸ್ವಕರಾಗ್ರೇಣ ಉದರಂ ಸಮತಾಡಯತ. ಹೀಗೆ ಹೊಟ್ಟೆ ಮೇಲೆ ಕೈ ಆಡಿಸಿ 3 ಸಲ ಹಿಂಗೆ ಹೊಟ್ಟಿಗೆ ಇಟ್ಕೊಟ್ರು ಅವ್ರು. ಆಯ್ತು, ಜೀರ್ಣ ಆದ, ಹೋಗ ಕಡೆ, ಜೀರ್ಣ ಆದ. ತ್ರಿರೇವಂ ಪ್ರತಿ ಸಂದಸ್ತೇನ ಸಹ ಪ್ರಜ್ವಲನ್ಯವ ತಥೋ ವಾಯು. ಯಾವಾಗ ಹೀಗೆ ಹೊಟ್ಟೆ ಮೇಲೆ ಹಳೆ ಬ್ರಾಹ್ಮಣರ ಹತ್ರ ನೋಡ್ತೇವೆ, ಹೊಟ್ಟೆ ಮೇಲೆ ಕೈ ಆಡಿಸ್ತಾರೆ ಊಟಕ್ಕೆ ಕೂತಾಗ. ಯಾಕೆ ಅಂತಂದ್ರೆ ಅದು ಜೀರ್ಣವಾಗಲಿ ಅಂತೇಳಿ. ಈಗ ಜೀರ್ಣವಾಯಿತು, ಜೋರಾಗಿ ಡೇಗಿದರು ಅಗಸ್ತ್ಯರು. ಅಡ್ಡಿ ತುಂಬಿ ಶಾಂತವಾಯಿತು. ತಥೋ ನಿಷ್ಕ್ರಮಿತಂ ಶಕ್ತೋ ಮಯ ಜೀರ್ಣೋಸ್ತು ಸೋಸುರ. ಹುಚ್ಚ ಇಲ್ವಲ್ಲ, ನೀನೇನೋ ವಾತಾಪಿಯನ್ನು ಕರಿತಾ ಇದ್ದಿ, ಬಾ ಅಂತೇಳಿ ವಾತಾಪಿ ಹೊಟ್ಟೆ ಜೀರ್ಣವಾಗಿ ಹೋಗ್ಯಾನ, ಅವನು ಇನ್ನೇನು ಬರುವುದಿಲ್ಲ, ಹೋಗ ಕಡೆ, ಸತ್ತು. ಪ್ರಾಂಜಲಿಷ್ಟದಹ ಮಾತೇರಿದಂ ವಚನಮಬ್ರವೇತ್ ಕಿಮರ್ಥಮಾಯಾತಾಸ್ತಾಬೋರ್ತ. ಆಗ ಇಲ್ವಲ್ಲ ಗಾಬರಿಯಾಗಿ ಒಮ್ಮೆಲಿಗೆ ಕೈ ಮುಗಿದ. ಸ್ವಾಮಿ, ತಾವು ಅದಕ್ಕೆ ಬಂದಿತ್ತು ಅಂತ ಹೇಳಿದ್ರೆ, ನಾವು ಹಣಕ್ಕಾಗಿ ಬಂದಿದ್ದೇವೆ. ಗವಾಂ ದಶಸಹಸ್ರಾಣಿ ರಾಜ್ಞಾಂ ಏಕೈಕಶೋಸುರ. ಒಬ್ಬೊಬ್ಬ ರಾಜರುಗಳಿಗೆ 10,000 ಆಕಳುಗಳನ್ನು ಕೊಡು. ಅಷ್ಟೇ ಆಕಳದ ಭಾರದೊಳಗೆ ಬಂಗಾರವನ್ನು ಕೊಡೋರಿಗೆ ಎಲ್ಲರಿಗೂ ಅಂತ ಹೇಳಿದಾಗ ಇಲ್ವಲ್ಲ ತಂದು ಎಲ್ಲರಿಗೂ 3 ಮಂದಿ ರಾಜರುಗಳಿಗೂ ಅಷ್ಟಷ್ಟು ಆಕಳುಗಳನ್ನು ಬಂಗಾರವನ್ನು ಮಾರು ಬಂಗಾರವನ್ನು ಇಟ್ಟ, ಮಣ ಬಂಗಾರವನ್ನು ಇಟ್ಟ. ಮಹ್ಯಂ ತಥೋ ವೈ ದ್ವಿಗುಣಂ. ನನಗೆ 2 ಪಟ್ಟು ಹಣವನ್ನು ನನಗೆ ಕೊಡು. ಅತ್ಯದ್ಭುತವಾದ ಬಂಗಾರಮಯವಾದ ರಥವನ್ನು ಕೊಡು. ಮನೋಜವವು, ಮನಸ್ಸಿನಿಗಿಂತಲೂ ಅತ್ಯಂತ ವೇಗವಾಗಿ ಓಡುವ ಕುದುರೆಯನ್ನು ನನಗೆ ಕೊಡು ಅವಶ್ಯವಾಗಿ ಅಂತೇಳಿ ಕುದುರೆಯನ್ನು ಕೊಟ್ಟ, ರಥವನ್ನು ಕೊಟ್ಟ. ಅವರಿಗೆ ಕೊಟ್ಟ ಹಣಕ್ಕಿಂತಲೂ 2 ಪಟ್ಟಾದ ಹೆಚ್ಚಿನ ಹಣವನ್ನು ಕೊಟ್ಟಾದ್ಮೇಲೆ ನಮೇವಾಗ ನೃತ ಕಾಚಿತ್ ಉಕ್ತಪೂರ್ವ ಮಹಾಸುರ ವಿಜ್ಞಾಯತ ಮೃತಸ್ಸಾದು ವ್ಯಕ್ತಮಸ್ತಿ ಹಿರಣ್ಮಯ. ಆಯಿತು, ಎಲ್ಲ ಸರಿಯಾಗಿದೆ, ಇನ್ನು ನಾವು ಹೊರಡ್ತೇವೆ ಅಂಥೇಳಿ ವಿವಾಜಿ ಸುವಾಜಿ ಅನ್ನುವಂಥ 2 ಕುದುರೆಗಳು, ಆ ಕುದುರೆಗಳಿಂದ ಬಂಗಾರಮಯವಾದ ರಥ, ರಥದೊಳಗೆಲ್ಲ ಬಂಗಾರವನ್ನು ಇಟ್ಟುಕೊಂಡ್ರು. ನಾನು ಹೊರಟೆ ಅಂತ ಹೇಳಿ ಅಗಸ್ತ್ಯರು ಅವ್ರಿಗೆ ಹೇಳಿದ್ರು, ನೀವು ಹೊರಟ್ರಪ್ಪ, ನಿಮ್ಮ ಊರಿಗೆ ನೀವು ಹೊರಟ್ರಿ ಅಂತೇಳಿ ರಾಜರನ್ನು ಕೊಟ್ಟು ಕಳಿಸಿದ್ರು. ಅಗಸ್ತ್ಯರು ತಾವು ಹೊರಟರು. ಯಾವಾಗ ಹೊರಟಾಗ ಇಲ್ವಲ ಹಿಂದಿನಿಂದ ಬಂದು ಅಗಸ್ತ್ಯರನ್ನು ಸಂಹಾರವನ್ನು ಮಾಡುವುದಕ್ಕಾಗಿ ಬಂದ. ಇಲ್ವಲ ಸಂಹಾರವನ್ನು ಮಾಡಲಿಕ್ಕಾಗಿ ಬಂದರೆ ಅಗಸ್ತ್ಯರು ಹೀಗೆ ತಿರುದು ಅಂತೇಳೊಂದು ಒಂದು ಹುಂಕಾರವನ್ನು ಮಾಡಿದ್ರು. ಇಲ್ವಲ ಅಲ್ಲೇನೆ ಭಸ್ಮಚಕ್ರೇ ಮಹಾತೇಜ ಹುಂಕಾರೇಣ ಮಹತಾಸುರಂ. ಕೇವಲ ಹುಂಕಾರದಿಂದಲೇ ಅವನನ್ನು ಸಂಹಾರವನ್ನು ಮಾಡಿ ಹಾಕ್ತಾರೆ. ಹೀಗೆ ಜಗತ್ತಿಗೆ ಕಂಟಕರಾದ ವಾತಾಪಿ ಮತ್ತು ಇಲ್ವಲರನ್ನು ಅಗಸ್ತ್ಯರ ಸಂಹಾರವನ್ನು ಮಾಡಿ ಅಷ್ಟೆಲ್ಲ ಬಂಗಾರವನ್ನು ತಂದು ಮನೆಗೆ ಬರ್ತಾರೆ. ಮನೆಗೆ ಬಂದು ಹೆಂಡತಿಗೆ ಹೇಳ್ತಾಳೆ, ನೀನು ಹಾಕಿದ ವಿಚಾರ, ನಿನ್ನ ಪ್ಲ್ಯಾನು, ನಿನ್ನ ಅಪೇಕ್ಷೆ, ನೀನು ಸರ್ವಜ್ಞಳಾಗಿದ್ದೀಯಾ, ಆದ್ದರಿಂದಾಗಿ ನಿನ್ನಿಂದ ಎಷ್ಟು ಜಗತ್ತಿಗೆ ಉಪಯೋಗವಾಗಿದೆ ಗೊತ್ತಾಯಿತು, ನನಗೆ ಸಮಾಧಾನವಾಗಿದೆ, ಸಂತೋಷವಾಗಿದೆ. ನಿನಗೆ ಎಷ್ಟು 100 ಜನ ಮಕ್ಕಳು ಬೇಕೋ, 1000 ಜನ ಮಕ್ಕಳು ಬೇಕೋ, ಅಥವಾ 1000 ಜನಕ್ಕೆ ಸಮನಾದ ಯೋಗ್ಯನಾದ ಒಬ್ಬ ಸಂತಾನ ಬೇಕು ಅಂತ ಕೇಳಿದಾಗ ನನಗೆ ಅವಳು ಹೇಳ್ತಾಳೆ, ಸಹಸ್ರ ಸಂಹಿತ ಪುತ್ರ ಏಕೋಪ್ಯಸ್ತು ತಪೋಧನ. ಏನು 1000 ಜನರಿಗೆ ಸಮನಾದ ಒಬ್ಬ ಉತ್ತಮವಾದ ಸಂತಾನವಾಗಲಿ ನನಗೆ. ಏಕೋ ಹಿ ಬಹುಭಿಶ್ರೇಯಾನ್, 1000 ಮಂದಿಗಿಂತಲೂ ಒಬ್ಬನು ಬಹಳ ಶ್ರೇಷ್ಠನಾದ ಸಂತಾನ ನನಗಾಗಲಿ ಅಂತ ಹೇಳಿದಾಗ ಆಯಿತು ಅಂತ ಹೇಳಿ ಮುಂದೆ ಉತ್ತಮವಾದ ಮಗನಾಗ್ತಾನೆ. ಆ ಮಗನಿಗೆ ದೃಢಸ್ಯುಹು ಎಂಬುದಾಗಿ ನಾಮಕರಣವನ್ನು ಮಾಡ್ತಾನೆ. ಆ ಪುಣ್ಯಾತ್ಮ ಮುಂದೆ ತಂದೆಗೆ ಬಹಳ ಸೇವೆಯನ್ನು ಮಾಡ್ತಾ ಸಮಿತ್ತನ್ನು ತಂದು ಕೊಡ್ತಾ ಇರ್ತಾನೆ. ಆದ್ದರಿಂದಾಗಿ ಇದ್ಮಬಾಹ ಎಂಬುದಾಗಿಯೂ ಕೂಡ ಅವನಿಗೆ ನಾಮಕರಣವನ್ನು ಮಾಡ್ತಾರೆ. ಹೀಗೆ ಅಗಸ್ತ್ಯರು ವಾತಾಪಿ ಮತ್ತು ಇಲ್ವಲರನ್ನು ಸಂಹಾರವನ್ನು ಮಾಡಿರ್ತಕ್ಕಂತಹ ಅದ್ಭುತವಾದ ಸ್ಥಳ ಇದು ಅಗಸ್ತ್ಯರ
ಇದರ ಆಶ್ರಮ ಅಂತ ಹೇಳ್ತಾರೆ. ಧರ್ಮರಾಜನಿಗೆ ಬಹಳ ಸಂತೋಷವಾಗುತ್ತೆ. ಆಯಿತು ಅಂತೇಳಿ ಇಲ್ಲಿಂದ ಮುಂದೆ ಹೊರಡೋಣ ಅಂತಂದ್ರೆ ಮುಂದೆ ಎಲ್ಲಿಗೆ ಅಂತಂದರೆ ಪೂರ್ವಂ ಶಂಭೋರ್ ಜಡಭ್ರಟ್ಟ ಸಮುದ್ರ ಮಹಿಷಿ ಪ್ರಿಯ ಅಸ್ಯಾಂ ನದ್ಯಾಂ ಸುಪುಣ್ಯಾಯಂ ಯಥೇಷ್ಟಂ ಅವಗಾಹ್ಯತಾಂ. ಇಲ್ಲೇ ನೋಡೋ ರಾಜ, ಗಂಗಾ ನದಿ ಬಂತು, ಆ ಗಂಗಾ ನದಿಯಲ್ಲಿ ಸ್ನಾನ ಮಾಡು ಎಂಬುದಾಗಿ ಹೇಳ್ತಾರೆ. ಗಂಗಾ ಮಹಿಮೆಯನ್ನು ಮತ್ತೆ ಹೇಳ್ತಾರೆ. ನಾಳೆಯ ದಿನ ಗಂಗಾ ಮಹಿಮೆಯನ್ನು ವಿಶೇಷವಾಗಿ ಕೇಳೋಣ ಎಂಬುದಾಗಿ ತಿಳಿಸ್ತಾರೆ. ಇವತ್ತಿನ 4 ಮಾತುಗಳನ್ನು ಮುಕ್ತಾಯ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಸಹೃತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು.